ಪ್ರತಾಪ್ ಸಿಂಹ ಸಣ್ಣ ಗರ್ಜನೆ. ಮೋದಿ ಕಿವಿಗೆ ಬೀಳುತ್ತಿಲ್ಲ ಯಾಕೆ? ಬಿಜೆಪಿಗೆ ಬೇಡವಾಯ್ತ ಸಿಂಹ? ಪ್ರತಾಪ್ ಸಿಂಹ ಬಿಜೆಪಿಯ ಮಾಜಿ ಸಂಸದ, ಆದ್ರೀಗ ಇವರು ಬಿಜೆಪಿಗೆ ಬೇಡವಾಗಿದ್ದಾರೆ. ಇವರಿಗೆ ಟಿಕೆಟ್ ಕೊಡೋದಿರ್ಲಿ, ಪಕ್ಷದಲ್ಲೂ ಯಾವುದೇ ಹುದ್ದೆ ಕೊಟ್ಟಿಲ್ಲ. ಹೀಗಿದ್ರು ಪ್ರತಾಪ್ ಸಿಂಹ ಅವರು ಮತ್ತೆ ಲೈಮ್ಲೈಟ್ಗೆ ಬರೋದಕ್ಕೆ ನಾನಾ ಕಸರತ್ತುಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇವರ ದನಿ ಬಿಜೆಪಿ ಪರ ಮಾಡ್ತಿರೋ ಬ್ಯಾಟಿಂಗ್ ದಿಲ್ಲಿ ದೊರೆಗಳ ಕಿವಿಗೆ ಬೀಳ್ತಾನೆ ಇಲ್ಲ. ಹಾಗಾದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಬಗ್ಗೆ ಅದ್ಯಾಕೆ ರುಚಿಗೆದ್ದಿದ್ದಾರೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅವಕಾಶ, ಒಂದೇ ಒಂದು ಅವಕಾಶ. ಬಿಜೆಪಿಯಲ್ಲಿ ಮತ್ತೆ ಮಿಂಚಬೇಕು, ಮತ್ತೆ ಟಿಕೆಟ್ ತಗೊಂಡು ಗೆಲ್ಲಬೇಕು, ಗೆದ್ದು ಸಕ್ರಿಯ ರಾಜಕಾರಣಕ್ಕೆ ರೀಎಂಟ್ರಿ ಕೊಡಬೇಕು ಅಂತೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಡ್ತಿರೋ ಪ್ರಯತ್ನಗಳು ಒಂದೆರಡಲ್ಲ. ಅದರ ಭಾಗವಾಗಿ ಇತ್ತೀಚೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಕೂಡ ಹಿಂದೂ ದೇಶ ಮಾಡಲು ಹೊರಟಿಲ್ಲ, ನಮ್ಮದು ಹಿಂದೂ ದೇಶ, ಇಲ್ಲಿನ ನೆಲ ಜಲ ಸಂಸ್ಕೃತಿಗಳಿಗೆ ಆದ್ಯತೆ ನೀಡುವುದು ಪ್ರಮುಖವಾಗಿದೆ, ಹಿಂದೂ ರಾಷ್ಟ್ರ ಮಾಡಲು ಬಿಡೋದಿಲ್ಲ ಎಂದು ಹೇಳುವ ಮೂಲಕ ನಿಮ್ಮ ಅಪ್ಪನ ರೀತಿ ರಾಜಕೀಯ ಮಾಡಬೇಡಿ ಅಂತೇಳಿ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿ ಇತ್ತೀಚೆಗೆ ಮಾತನಾಡಿದ ಅವರು, ಮುಸಲ್ಮಾನರು ಬಂದು ಯಾರು ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಹೇಳಿರ್ಲಿಲ್ಲ, ಅವರನ್ನ ಓಲೈಸುವ ಸಲುವಾಗಿ ನೀವೇ ಆಚರಣೆಗೆ ತಂದ್ರೆ, ಹಿಂದೂಗಳು ಕೇಸರಿ ಪೇಟ ಹಾಕಿದ್ರೆ ಕಿತ್ತು ಎಸೆಯುತ್ತೀರಿ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಸ್ಲಿಮರ ವೋಟ್ ಮಾತ್ರ ಬೇಕು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡೋದು ಬೇಕಾಗಿಲ್ಲ, ಅದಕ್ಕೆಂದೇ ಅವರನ್ನ ಮೊಹಲ್ಲಾಗಳಲ್ಲಿ ಸ್ಲಂಗಳಲ್ಲಿಟ್ಟಿದ್ದೀರಿ. ನಿಮ್ಮ ನಾಟಕ ನಿಮ್ಮ 8 ವರ್ಷಗಳ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ ಅಂತಾನು ಹೇಳಿದ್ದಾರೆ. ನಿಮ್ಮ ಮಗ ಕೂಡ ಅಷ್ಟೇ, ಮುಸ್ಲಿಮರನ್ನ ಓಲೈಸುವ ಸಲುವಾಗಿ ಹಿಂದೂ ರಾಷ್ಟ್ರ ಆಗಲು ಬಿಡೋದಿಲ್ಲ ಅಂತ ಹೇಳುತ್ತಿದ್ದಾರೆ ಅಂತಾನು ಕುಟ್ಕಿದ್ದಾರೆ. ಗುರು ಯತೀಂದ್ರ, ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿರೋದು ಜಾತಿ ವ್ಯವಸ್ಥೆಯ ಕುರುಬ ಕೋಟದಲ್ಲಿ. ಮೆರಿಟ್ ನಿಂದ ನಿಮಗೆ ಯಾರು ಸಚಿವ ಸ್ಥಾನ ಕೊಟ್ಟಿಲ್ಲ. ಕುರುಬ ಕೋಟ ನಿಮ್ಮ ಅಪ್ಪನ ಕೋಟದಿಂದ ಸಿಕ್ಕಿದೆ. ಸಿದ್ದರಾಮಯ್ಯನವರ ಮಗ ಆಗಿರದಿದ್ದರೆ ನಿಮಗೆ ಮಂತ್ರಿ ಸ್ಥಾನ ಕೊಡುತ್ತಿರ್ಲಿಲ್ಲ. ಅಪ್ರಸ್ತುತ ವಿಷಯಗಳ ಬಗ್ಗೆ ಮಾತನಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಡಿ. ನಿಮ್ಮ ಮಾತಿಗೆ ಮುಸ್ಲಿಮರು ಮರಳಾಗುತ್ತಿಲ್ಲ ಅಂತಾನು ಹೇಳಿದ್ದಾರೆ. ಸಮಾಜವಾದಿ ಹಿನ್ನೆಲೆಯಿಂದ ಬಂದ ನೀವು ಅದೆಷ್ಟು ಬೇಗ ಕಾಂಗ್ರೆಸ್ ರಕ್ತವನ್ನ ಮೈಯೊಳಗೆ ಇಳಿಸಿಕೊಂಡಿದ್ದೀರಿ. ಪಾಪ ನಿಮ್ಮದೇ ಸಮಾಜದ ಗಾಯತ್ರಿ ಶಾಂತೇಗೌಡ ಏನ್ ಅನ್ಯಾಯ ಮಾಡಿದ್ರು? ಅವರಿಗೆ ಯಾಕೆ ಸಚಿವ ಸ್ಥಾನ ತಪ್ಪಿಸಿದ್ರೆ? ಇಡೀ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಮಹಿಳೆ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕೂಡ ನೀವೇ ಕಲ್ಲು ಹಾಕಿದ್ದೀರಿ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದ್ದು ಗಾಯತ್ರಿ ಶಾಂತೇಗೌಡ, ಅವರನ್ನೇ ನೀವು ವಿರೋಧಿಸಿದ್ದೀರಿ. ರಾಜಕೀಯವನ್ನ ಹೊಲಸು ಮಾಡಿದ್ದೆ ನೀವು ಅಂತೇಳಿ ಹರಿಹಾಯ್ದಿದ್ದಾರೆ. ಇನ್ನ ತನ್ವೀರ್ ಸೇಠ್, ವೆಂಕಟೇಶ್ ಮತ್ತು HC ಮಹದೇವಪ್ಪ ಅವರನ್ನೆಲ್ಲ ಮುಗಿಸಿ ಮಗನನ್ನ ಸೇಫ್ ಮಾಡುತ್ತಿದ್ದೀರಿ. ಮೈಸೂರು ಭಾಗದಲ್ಲಿ ಕುಟುಂಬ ರಾಜಕೀಯ ಮಾಡುತ್ತಿದ್ದೀರಿ ಅಂತಾನು ಹೇಳಿದ್ದಾರೆ. ಹೊಲಸಾಗಿರುವ ರಾಜಕೀಯವನ್ನ ತಿಳಿಗೊಳಿಸುವ ಅವಕಾಶವಿತ್ತು, ಆದ್ರೆ ಅದನ್ನ ಮಾಡದೆ ಮತ್ತಷ್ಟು ಹಾಳು ಮಾಡಿದ್ದೀರಿ ಅಂತೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹಾಗಾದ್ರೆ ಕುಟುಂಬ ರಾಜಕಾರಣದ ಬಗ್ಗೆ ದನಿ ಎತ್ತುತ್ತಿರೋ ಪ್ರತಾಪ್ ಸಿಂಹ ಅವರು ತಮ್ಮದೇ ಪಕ್ಷದಲ್ಲಿ BSY ಕುಟುಂಬದ ರಾಜಕಾರಣಕ್ಕೆ ಹೈಕಮಾಂಡ್ ಒತ್ತು ಕೊಡ್ತಾ ಇರೋದಕ್ಕೆ? ಈ ಬಗ್ಗೆ ಪ್ರತಾಪ್ ಸಿಂಹ ಅದ್ಯಾಕೆ ತುಟ್ಟಿ ಬಿಚ್ಚುತ್ತಿಲ್ಲ? ಇನ್ನ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಲೋಕಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅದ್ಯಾಕೆ ಟಿಕೆಟ್ ಸಿಕ್ಕಿರಲಿಲ್ಲ? ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರನಾಗಿರುವುದಕ್ಕೆ ಮಂತ್ರಿ ಪಟ್ಟ ಸಿಕ್ಕಿರಬಹುದು. ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಅದ್ಯಾಕೆ ಟಿಕೆಟ್ ಸಿಕ್ಕಿಲ್ಲ? ರಾಜ್ಯ ಬಿಜೆಪಿಯಲ್ಲಿ ತಮಗಾಗ್ತಿರೋ ಅನ್ಯಾಯದ ಬಗ್ಗೆ ಅದ್ಯಾಕೆ ದನಿ ಎತ್ತುತ್ತಿಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಅನ್ಯಾಯದ ಬಗ್ಗೆ, ಜನರಿಗಾಗ್ತಿರೋ ಅಕ್ರಮದ ಬಗ್ಗೆ ದನಿ ಎತ್ತುತ್ತಿರೋ ಪ್ರತಾಪ್ ಸಿಂಹ ಅವರು ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಅಕ್ರಮ ನಡೆದಾಗ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆದಾಗ ಅದೇಕೆ ತುಟ್ಟಿ ಬಿಚ್ಚಲಿಲ್ಲ? ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ಅದೇಕೆ ಪ್ರಶ್ನೆ ಮಾಡಲಿಲ್ಲ? ಪ್ರಶ್ನೆ ಮಾಡಿದ್ರೆ ಟಿಕೆಟ್ ಸಿಗಲ್ಲ ಅಂತ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಇನ್ನ ಪ್ರತಾಪ್ ಸಿಂಹ ಅವರು ನೀಟ್ ಅಕ್ರಮದ ಬಗ್ಗೆಯೂ ದನಿ ಎತ್ತಿರಲಿಲ್ಲ. ಬದಲಿಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವಾಗ ಅದರಲ್ಲೂ ಹಿಂದೂ ಮುಸ್ಲಿಂ ಕೊಂಕು ಹುಡುಕಿದ್ರು. ರಾಜ್ಯದಲ್ಲೂ ನೀಟ್ ಹೋರಾಟ ಜೋರಾಗಿದ್ದು ಹಲವೆಡೆ ಪ್ರತಿಭಟನೆಗಳು ನಡೆಯುತ್ತಿವೆ. ಈ ಹೋರಾಟದ ಬಗ್ಗೆ ಮಾತನಾಡಿರುವ ಪ್ರತಾಪ್ ಸಿಂಹ, ಪ್ರತಿಭಟನೆಗಳು ಭಾರತವನ್ನು ಅಸ್ಥಿರಗೊಳಿಸುವ ವ್ಯವಸ್ಥಿತ ಪಿತೂರಿಯ ಭಾಗವಾಗಿದೆ ಎಂದಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಕಾಂಗ್ರೆಸ್ನೊಂದಿಗೆ ಸೇರ್ಕೊಂಡು ಪ್ರತಿಭಟನೆಗಳನ್ನು ನಡೆಸುತ್ತಿದೆ ಅಂತಾನು ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಇದು ಮೋದಿ ಸರ್ಕಾರವನ್ನ ಅಲ್ಲಾಡಿಸುವ ಪ್ರಯತ್ನವಾಗಿದೆ. ನೀಟ್ ಮರುಪರೀಕ್ಷೆ ನಡೆದು ಫಲಿತಾಂಶ ಬಂದ ನಂತರ ಪ್ರತಿಭಟನೆಗಳು ಆರಂಭವಾಗಿವೆ. ಇದು ಪೂರ್ವ ನಿಯೋಜಿತ ಹುನ್ನಾರ ಅಂತಾನು ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಈ ಹೋರಾಟಕ್ಕೆ ಅಮೆರಿಕನ್ ಡೀಪ್ ಸ್ಟೇಟ್ ನಿಂದ ಧನ ಸಹಾಯ ದೊರೆಯುತ್ತಿದೆ ಅಂತಾನು ಪ್ರತಾಪ್ ಸಿಂಹ ಆರೋಪಿಸಿದ್ರು. ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳ ಸರ್ಕಾರಗಳನ್ನ ಬದಲಾಯಿಸಲು ಇದೇ ರೀತಿಯ ತಂತ್ರಗಳನ್ನ ಬಳಸಲಾಗಿದೆ. ಈಗ ಭಾರತವನ್ನ ಗುರಿಯಾಗಿ
ಗುರಿಯಾಗಿಸಿಕೊಂಡು ಮೋದಿ ಸರ್ಕಾರವನ್ನ ದುರ್ಬಲಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ ಅಂತೇಳಿ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ರು. ಆದ್ರೆ ಕೊನೆಗೇನಾಯ್ತು? ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದ್ದು ಹೇಗೆ ಅನ್ನೋದು ಇದೀಗ ಇತಿಹಾಸ. ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರತಾಪ್ ಸಿಂಹ ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಕಟುವಾಗಿ ಟೀಕಿಸಿದ್ರು. ನೀವು ಈ ಜಿರಳೆಗಳನ್ನ ಇಟ್ಕೊಂಡು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ವಾಂತಿ ಮಾಡ್ತಿದ್ದೀರಾ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿದ್ದ ನೀಟ್ ಪರೀಕ್ಷೆ ಸಂಬಂಧಿತ ಪ್ರತಿಭಟನೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ರಿಯಾಕ್ಟ್ ಮಾಡಿದ್ದ ಅವರು, ಮೋದಿ ಅವರು ಯಾರಿಗೂ ಸಲಾಂ ಹೊಡೆಯುತ್ತಿಲ್ಲ, ಅಮೆರಿಕದ ಏಕಸ್ವಾಮ್ಯತೆಗೆ ಸೆಡ್ಡು ಹೊಡೆಯುತ್ತಿದ್ದಾರೆ ಅಂತ ಮೋದಿ ಅವರನ್ನ ಬಗ್ಗು ಬಡಿಯಬೇಕು ಅಂತೇಳಿ ಅಮೆರಿಕ ಯೋಚನೆ ಮಾಡುತ್ತಿದೆ. ದೇಶದ ಜನ ಮೋದಿ ಬೆನ್ನಿಗಿದ್ದಾರೆ. ನೀವು ಈ ಜಿರಳೆಗಳನ್ನ ಇಟ್ಕೊಂಡು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ವಾಂತಿ ಮಾಡ್ತಿದ್ದೀರಾ. ಅವರನ್ನ ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದು ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಜನರ ವೋಟ್ ತಗೊಂಡು ಅಧಿಕಾರಕ್ಕೆ ಬರೋದಕ್ಕಾಗೋದಿಲ್ಲ, ಅದಕ್ಕೆ ಅಮೆರಿಕದ ಏಜೆಂಟ್ ಆಗಿ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀರಿ ಅಂತಾನು ವಾಗ್ದಾಳಿ ನಡೆಸಿದ್ರು. ಆ ಮೂಲಕ ನೀಟ್ ಪ್ರತಿಭಟನೆಯ ದಿಕ್ಕು ತಪ್ಪಿಸೋದಕ್ಕೆ ಯತ್ನಿಸಿದ್ರು. ನಿಮ್ಗೆ ಗೊತ್ತಿರ್ಲಿ, ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅವರನ್ನ ಪಾಕಿಸ್ತಾನಿಗಳು, ಖಲಿಸ್ತಾನಿಗಳು, ದೇಶದ್ರೋಹಿಗಳು ಅನ್ನೋ ಪಟ್ಟ ಕಟ್ಟೋದಕ್ಕೆ ಬಿಜೆಪಿ ನಾಯಕರು ಒಂದು ಹೆಜ್ಜೆ ಮುಂದಿರ್ತಾರೆ. ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತುತ್ತಾ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅವರೆಲ್ಲರನ್ನು ದೇಶದ್ರೋಹಿಗಳು ಅಂತ ಹೇಳೋದಕ್ಕಾಗುತ್ತಾ? ಖಂಡಿತ ಇಲ್ಲ. ಕೊನೆಗೆ ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಚೆದರಿಸಲು ಅಥವಾ ಅವರನ್ನ ಉದ್ರೇಕಿಸಲು ಯತ್ನಿಸಲಾಯಿತು. ಆದ್ರೆ ಕೊನೆಗೆ ಅದು ವರ್ಕೌಟ್ ಆಗ್ಲಿಲ್ಲ. ಹೀಗಾಗಿ ಅಲ್ಲಿಯವರೆಗೂ ತುಟಿನೇ ಬಿಚ್ಚದ ಪ್ರಧಾನಿ ಮೋದಿ ಸಾಹೇಬ್ರು ಮಿಡ್ ನೈಟ್ ಸೆಲ್ಫಿ ವಿಡಿಯೋ ಮಾಡಿ ಹರಿಬಿಟ್ರು. ಆದ್ರೆ ಅದಕ್ಕೂ ಮೊದಲು ಕೇಂದ್ರ ಸರ್ಕಾರವನ್ನ ಸಮರ್ಥಿಸಿಕೊಂಡಿದ್ದ ಪ್ರತಾಪ್ ಸಿಂಹ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ದೇಶದ ಪ್ರತಿಯೊಬ್ಬರಿಗೂ ನೋವಿನ ಸಂಗತಿ ಅಂತ ಹೇಳಿದ್ರು. ಈ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಣೆಗಾರರನ್ನಾಗಿ ಮಾಡೋದು ಸರಿಯಲ್ಲ ಅಂತಾನು ವಾದಿಸಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕೇಂದ್ರ ಸರ್ಕಾರ ಈಗಾಗಲೇ ಕಠಿಣ ಕ್ರಮ ಕೈಗೊಂಡಿದ್ದು ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಜೈಲಿಗೆ ಕಳಿಸುವ ಕಾರ್ಯ ನಡೆಸಿದೆ ಅಂತಾನು ಹೇಳಿದ್ರು. ಅಕ್ರಮ ಎಸಗಿದವರ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಕ್ರಮ ಜರುಗಿಸಲಾಗ್ತಿದೆ ಅಂತಾನು ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರದ ಪರ ಬ್ಯಾಟ್ ಬೀಸಿದ್ರು. ಆದ್ರೆ ಪ್ರತಾಪ್ ಸಿಂಹ ಅವರ ಈ ದನಿ ಬಿಜೆಪಿ ನಾಯಕರ ಎದೆಗೆ ಮುಟ್ಲೇ ಇಲ್ಲ. ಹೀಗಾಗಿ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಅನೇಕ ಹಗರಣಗಳು ನಡೆದಿದ್ವು, ಆಗ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗಿರಲಿಲ್ಲ. ಆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಲೋಪ ನಡೆದರೂ ಅದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಅಂತಾನು ಆರೋಪಿಸಿದ್ರು. ಇದೆಲ್ಲದರ ಮಧ್ಯೆ ಪ್ರತಿಭಟನೆ ನಡೆಸುತ್ತಿರುವ ಜಂಜಿ ಯುವಕರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಬಾರದು ಅಂತೇಳಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಸಲಹೆಯನ್ನ ಆಡಳಿತಾರೂಢ ಬಿಜೆಪಿ ತಕ್ಷಣವೇ ಪಾಲಿಸಬೇಕು ಅಂತೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಶುಕ್ರವಾರ ಒತ್ತಾಯಿಸಿದ್ದಾರೆ. ಮುಂಬೈನಲ್ಲಿ ಯುವಜನತೆಯೊಂದಿಗೆ ಸಂವಾದ ನಡೆಸಿದ್ದ ಮೋಹನ್ ಭಾಗವತ್ ನೀಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧ ಜಂತರ್ ಮಂತರ್ನಲ್ಲಿ ನಡೆದ ಯುವಕರ ಹೋರಾಟ ಸಮಂಜಸವಾದದ್ದು ಹಾಗೂ ಅವರ ಬೇಡಿಕೆಗಳು ನ್ಯಾಯಯುತವಾಗಿದೆ ಅಂತ ಪ್ರತಿಪಾದಿಸಿದ್ರು. ಈ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದೀಪ್ಗೆ ಬಿಜೆಪಿಗೆ ಆರ್ಎಸ್ಎಸ್ ಮಾರ್ಗದರ್ಶಕ ಮತ್ತು ಗಾಡ್ ಫಾದರ್ ಇದ್ದಂತೆ, ಹೀಗಾಗಿ ಭಾಗವತ್ ಅವರ ಹೇಳಿಕೆಗೆ ಬಿಜೆಪಿ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ. ಭಾಗವತ್ರ ಈ ಹೇಳಿಕೆ ಬೆನ್ನಲ್ಲೇ ಸಿಜೆಪಿ ನಾಯಕ ಅಭಿಜಿತ್ ದೀಪ್ಗೆ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಆರ್ಎಸ್ಎಸ್ ಸಿದ್ಧಾಂತಗಳ ನಡುವೆ ಯಾವುದೇ ಸಮನ್ವಯತೆ ಇಲ್ಲದಿರುವುದು ಕಳವಳಕಾರಿ ವಿಷಯ ಅಂತಾನು ಸಿಜೆಪಿ ನಾಯಕ ಆರೋಪಿಸಿದ್ರು. ಈ ಹಿಂದೆ ಬಿಜೆಪಿ ನಾಯಕರು ಹೋರಾಟಗಾರರನ್ನ ವೈರಸ್ ಅಂತ ಕರೆದ್ರೆ ಮಾಜಿ ಶಿಕ್ಷಣ ಸಚಿವರು ಭಯೋತ್ಪಾದಕರ ಬಿ ಟೀಮ್ ಎಂದಿದ್ರು. ಈಗಲಾದ್ರೂ ಆರ್ಎಸ್ಎಸ್ ಮುಖ್ಯಸ್ಥರ ಮಾತು ಕೇಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಜಂತರ್ ಮಂತರ್ ಚಳವಳಿಯ ಸಂದರ್ಭದಲ್ಲಿ ಹರಿಬಿಡಲಾದ ನಕಲಿ ವಿಡಿಯೋಗಳ ಹಿಂದೆ ಬಿಜೆಪಿ ಐಟಿ ಸೆಲ್ ಕೈವಾಡವಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಅದೇನೇ ಇರ್ಲಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಎಷ್ಟೇ ಗರ್ಜಿಸಿದ್ರು ಆ ದನಿ ದೆಹಲಿಯ ಬಿಜೆಪಿ ದೊರೆಗಳ ಕಿವಿಗೆ ಬೀಳ್ತಿಲ್ಲ ಅನ್ನೋದಂತೂ ಸತ್ಯ. ಮಾಜಿ ಸಂಸದರಾಗಿ ಅವರು ಸಕ್ರಿಯ ರಾಜಕಾರಣಕ್ಕೆ ಮರಳಲು ಪಡುತ್ತಿರುವ ಶ್ರಮ, ಮಾಡುತ್ತಿರುವ ಕಾಂಟ್ರವರ್ಸಿ ಹೇಳಿಕೆಗಳು ಅವರಿಗೆ ಮರಳಿ ಮೈಲೇಜ್ ಕೊಡುತ್ತವ ಅಥವಾ ಅವರ ರಾಜಕೀಯ ಜೀವನಕ್ಕೆ ಮುಳ್ಳಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಲ್ಲಿ ಮತ್ತೆ ಒಳ್ಳೆಯ ದಿನಗಳು ಬರ್ತಾವ? 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಾದ್ರೂ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಅವರು ತಮ್ಮ ಸ್ವಪಕ್ಷದ ತಪ್ಪುಗಳನ್ನು ಪ್ರಶ್ನೆ ಮಾಡಬೇಕಿತ್ತ? ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.